ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವರೊಬ್ರು ಹಾಸ್ಯ ಕಲಾವಿದರು. ಏಳುಮಲೆ ಸಿನಿಮಾದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದವರು. ಇವತ್ತು ನಮ್ಮ ಜೊತೆ ಜಗ್ಗಪ್ಪ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏಳುಮಲೆ ಸಿನಿಮಾ ಇನ್ನೇನು ರಿಲೀಸ್ ಹಂತದಲ್ಲಿರುವಂಥದ್ದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ 5ನೇ ತಾರೀಕು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೇನೆ. ಇವತ್ತು ಗಣೇಶ ಹಬ್ಬ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಗಣೇಶನ್ ಕೂರಿಸ್ಬಿಟ್ಟು ಮಾಡ್ತಾ ಇದ್ದೀವಿ. ನಿಮ್ಮ ಮನೇಲಿ? ಬಟ್ ಮನೇಲಿ ಗಣೇಶನ್ ಕೂರಿಸ್ತಾ ಇಲ್ಲಿ ಬಂದಿದ್ದೀರಲ್ಲ? ಇಲ್ಲ, ಆ್ಯಕ್ಚುಲಿ ಗಣೇಶ ಇಲ್ಲೂ ನಮ್ಮ ಕಿಂಗ್ಸ್ ಕ್ಲಬ್ಬಲ್ಲೂ ಕೂರಿಸಿದ್ರು. ಪ್ರತಿ ವರ್ಷನೂ ಕೂರಿಸ್ತಾರೆ. ಬಟ್ ಈ ವರ್ಷ ಮಲೆ ಪೂಜೆ ಮಾಡ್ಕೊಂಡು ಹಂಗೆ ನಮ್ಮ ಏಳುಮಲೆ ಸಿನಿಮಾದು ಪ್ರಮೋಷನ್ ಇತ್ತಲ್ಲ, ಹಂಗೆ ಗಣೇಶನ ಪೂಜೆ ಮಾಡಿ ಎಲ್ಲನೂ ನೋಡ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ನಿಮ್ಮನ್ನೆಲ್ಲ ಮಾತಾಡ್ಸ್ಬಿಟ್ಟು ಹೋಗೋಣ, ಹಬ್ಬಕ್ಕೆ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಗಂಡ ಹೆಂಡತಿ ಜೋಡಿ ಮೇಲೆ ಬಂದಿದ್ದೀರಾ. ಯಾವಾಗ ಬರುತ್ತೆ ಇನ್ನೊಂದು ಪುಟ್ಟ ಗಣೇಶ ಅಂತ? ಬರುತ್ತೆ. ಎಲ್ಲರೂ ಯಾವಾಗ ಮದುವೆ ಅಂತ ಕೇಳ್ತಿದ್ರು. ಎಲ್ಲ ಮದುವೆ ಆಗಿದ್ದೀನಲ್ವಾ, ಇವಾಗ ಯಾವಾಗ ಮಗು ಅಂತ ಕೇಳ್ತಾರೆ. ಆಗುತ್ತೆ, ರೀಸೆಂಟಾಗಿ ಮಾಡೋಣ, ಅದರಲ್ಲಿ ಏನಿದೆ ದೊಡ್ಡ ವಿಚಾರ. ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಏನೂ ಗೊತ್ತಿಲ್ಲಪ್ಪ. ಇದೇ ಮಾತನ್ನ ನಾನು ಇವ್ರಿಗೆ ಕೇಳಿದ್ರೆ ಯಾವಾಗ ಮದುವೆ ಇನ್ನೂ ಲೇಟ್ ಇದೆ ಬಿಡಿ. ಮತ್ತು ಮಗು ಯಾವಾಗ ಮಾಡ್ಕೊತೀರಾ? ಮದುವೆನ ಅಷ್ಟು ಲೇಟಾಗಿ ಮಾಡ್ಕೊಂಡ್ರೆ ಹಿಂಗೆ ಇಲ್ಲ. ಆ ಥರ ಏನು ಪ್ಲಾನಿಂಗ್ ಅಂತಾರೆ ಏನಿಲ್ಲ. ಅವರು ಆರ್ಟಿಸ್ಟ್ ಅಲ್ವಾ, ಅವ್ರಿಗೂ ಒಂದಷ್ಟು ಸಿನಿಮಾ ಸೀರಿಯಲ್ ಅದು ಇದು ಇದೆ. ಸುಮ್ಮನೆ ಒಂದೇ ಸತಿ ಮನೇಲಿ ಕೂರಿಸೋದು ಬೇಡ, ಅವರು ಪಾಪ ಎಂಜಾಯ್ ಮಾಡಲಿ ಮದುವೆ ಲೈಫ್ನ ಅಂತ ಅಂದ್ಬಿಟ್ಟು. ಏಳುಮಲೆ ಸಿನಿಮಾ ಪ್ರಮೋಷನ್ ಎಲ್ಲ ಹೇಗೆ ನಡೀತಾ ಇದೆ? ಹೇಗೆ ಬರ್ತಾ ಇದೆ ಆಫರ್ಸ್ಗಳು ಜಗ್ಗಪ್ಪ ಅವರಿಗೆ? ಮೇಡಮ್, ಆಫರ್ ಅಂತ ಏನಿಲ್ಲ ಮೇಡಮ್. ಅದನ್ನ ನೀವು ಹೀರೋಯಿನ್ ಕೇಳಿದ್ರೆ ಚೆನ್ನಾಗಿರುತ್ತೆ, ನನಗೆ ಆಫರು ಅಂತ ಕೇಳಿದ್ರೆ ಆ ಥರ ಏನಿಲ್ಲ. ಸಿನಿಮಾಗಳು ನಡೀತಾ ಇದೆ. ಗಣೇಶ್ ಸರ್ದೊಂದು ನಡೀತಾ ಇದೆ. ಅದು ಬಿಟ್ಟರೆ ಈ ಸಿನಿಮಾ ಪ್ರಮೋಷನ್ ನೀವೇ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತು, ಎಲ್ಲೋದ್ರೂ ನೀವೇ ಸಿಗ್ತಾ ಇದ್ದೀರಾ. ಸಿನಿಮಾ ಪ್ರಮೋಷನ್ನು ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಕಡೆ ಮೀಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ನೋಡೋಣ, 5ನೇ ತಾರೀಕು ಕಂಟನೂ ಪ್ರಮೋಷನ್ ಮಾಡ್ತಾನೆ ಇರ್ತೀವಿ. ಆಮೇಲೆ ಥಿಯೇಟ್ರಿಗೆ ಹೋಗಿ ಪ್ರಮೋಷನ್ ಮಾಡ್ತೀವಿ. ಜನನ ಕರೆಯೋದೇ ನಮ್ಮ ಒಂದು ಕರ್ತವ್ಯ, ಅದು ಕರಿತಾ ಇದ್ದೀವಿ. ನಿಮ್ಮ ಸಿನಿಮಾನ ಜನರು ಯಾಕೆ ನೋಡಬೇಕು ಅನ್ನುವಂಥದ್ದು? ತುಂಬ ಚೆನ್ನಾಗಿದೆ ಸಿನಿಮಾ, ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ನಮ್ಮ ತರುಣ್ ಸರ್ ಪ್ರೊಡಕ್ಷನ್ ಒಂದು ದೊಡ್ಡ ಪ್ರೊಡಕ್ಷನ್ ಅದು. ಆ ಪ್ರೊಡಕ್ಷನಲ್ಲಿ ನಮ್ಮ ಪುನೀತ್ ಸರ್ ಹೊಸ್ದಾಗಿ ಬಂದು ಹೊಸ ರೀತಿಯ ಕಥೆನ ತಗೊಂಬಂದು ಸಿನಿಮಾನ ಮಾಡಿದ್ದಾರೆ. ಅದೊಂದು ಲವ್ ಸ್ಟೋರಿ. ಇಡೀ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ಅದು. ಅದಕ್ಕೋಸ್ಕರನಾದರೂ ಜನ ಸಿನಿಮಾ, ನಮ್ಮ ಕನ್ನಡದ ಜನ ಯಾಕೆ ನೋಡಬೇಕು ಅನ್ನೋದು ನೀವು ಕೇಳೋದ ಪ್ರಶ್ನೆನೇ ತಪ್ಪು. ಯಾಕೆ ಅಂತಂದ್ರೆ ನಮ್ಮಂಥ ಪುಟ್ಟ ಕಲಾವಿದರನ್ನ ಪ್ರೀತಿಸಿ ಸಿನಿಮಾ ನೋಡಿ ನಮ್ಮನ್ನು ಆರೈಸ್ಬೇಕಾಗಿರೋದೇ ಅವರು. ಅದಕ್ಕೋಸ್ಕರನಾದ್ರು ಸಿನಿಮಾ ನೋಡಬೇಕು. ಇದೊಂಥರ ಹೆಂಗೆ ಅಂತಂದರೆ ಓಟ್ ಹಾಕ್ದಂಗೆ. ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳಿದ್ರೆ ನಾವೇನಾದ್ರು ನಮ್ಮ ನೀರು ಕೊಡ್ತೀವಿ, ನಾವು ರೋಡ್ ಹಾಕಿಸ್ತೀವಿ, ಓಟ್ ಹಾಕಿ ಅಂದಂಗೆ. ಇದು ಕಂಟೆಂಟ್ ಓರಿಯೆಂಟೆಡ್ ತುಂಬ ಚೆನ್ನಾಗಿದೆ ಮೇಡಮ್. ರಿಯಲ್ ಕತೆ ಅಂತ ಪುನೀತ್ ಸರ್ ಹೇಳಿದರು. ಅದು ನೈಜ ಘಟನೆಯನ್ನು ಆಧಾರಿತವಾಗಿ ಮಾಡಿರೋಂಥ ಕತೆ. ನಮ್ಮ ಚಾಮರಾಜನಗರ ಕತೆ ತುಂಬ ಚೆನ್ನಾಗಿ ಬಂದಿದೆ. ನಾವು ಶೂಟಿಂಗ್ ಟೈಮಲ್ಲೂ ಕೇಳಿದ್ವಿ, ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಸೀನ್ಗಳೆಲ್ಲ. ತುಂಬ ಚೆನ್ನಾಗಿದೆ, ಬಂದು ಸಿನಿಮಾ ನೋಡಿ. ಒಬ್ಬ ಹಾಸ್ಯ ಕಲಾವಿದನಾಗಿದ್ದವರು ಇವಾಗ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀರಾ, ಹಾಸ್ಯ ಕಲಾವಿದನಾಗೆ ಮಾಡ್ತಾ ಇದ್ದೀರಾ. ಸೊ ಹೇಗಿದೆ ಜರ್ನಿ? ಹಾಸ್ಯ ಕಲಾವಿದನಾಗಿದ್ದವ್ರು ಇವಾಗ ಹಾಸ್ಯ ಅದು ಕನ್ಸಲ್ವಾ ಮೇಡಮ್? ಇವಾಗ ನಾವು ಯೂಟ್ಯೂಬಲ್ಲಿ ಶೋ ಮಾಡ್ತಿದ್ದವರು ಅಥವಾ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ತಿದ್ದವರು, ಜೊತೆಗೆ ರಿಯಾಲಿಟಿ ಶೋಗಳನ್ನ ಮಾಡ್ತಿದ್ದವರು, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಚಾನ್ಸ್ ಸಿಗಲಿ ಅಂತಲೇ ತಾನೇ ಅಷ್ಟು ಮಾಡೋದು. ಇವಾಗ ನೀವು ಡಿಜಿಟಲ್ ಮೀಡಿಯಾದಲ್ಲಿ ಏನಕ್ಕೆ ಮಾಡ್ತಾಯಿದ್ದಾರೆ? ನಾವು ದೊಡ್ಡ ಆ್ಯಂಕರ್ ಆಗಬೇಕು ಅಂತ. ಆ ಥರ ನಮಗೂ ಒಂದು ಕನಸು. ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟಾರ್ಟಿಂಗು, ಈಗ ದೊಡ್ಡ ದೊಡ್ಡ ಸಿನಿಮಾ ಅಂದರೆ ಸಮುದ್ರದ ದಡದ ಹತ್ರ ಬಂದು ನಿಂತಿದ್ದೀವಿ. ಒಂದೊಂದಾಗಿ ಸಿನಿಮಾಗಳು ಸಿಗ್ತಾ ಇದೆ. ನೋಡೋಣ, ನಮಗೆ ಯಾವುದಾದ್ರೂ ಒಂದು ದೊಡ್ಡ ತೆಪ್ಪ ಸಿಕ್ಕಿ ಆ ತೆಪ್ಪದಿಂದ ಸಮುದ್ರದ ಮಧ್ಯಕ್ಕೆ ಹೋಗಿ ನಿಲ್ತೀವೋ, ದಡ ತಲುಪ್ತೀವೋ, ಮುಳುಗ್ತೀವೋ, ಅದೆಲ್ಲ ಈಗ ಹಂಗೆ ಈಜು ಬರಲ್ಲ. ಬಂದು ನಿಂತಿದ್ದೀನಿ ದಡದ ಹತ್ರ. ನೋಡೋಣ ಮೇಡಮ್, ದೇವರ ಆಶೀರ್ವಾದ ಇದ್ದರೆ ಇನ್ನೊಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡೋಣ. ಒಬ್ಬ ಕಲಾವಿದನಿಗೆ ದುಡ್ಡು ಇಂಪಾರ್ಟೆಂಟಾ ಅಥವಾ ಹೇಳಿ ಫೇಮು ನೇಮು ಇಂಪಾರ್ಟೆಂಟಾ ಅನ್ನುವಂಥ ಜಗ್ಗಪ್ಪ ಅವರ ಪ್ರಕಾರ? ಫೇಮು ನೇಮೇ ಇಂಪಾರ್ಟೆಂಟು ಮೇಡಮ್. ಆ್ಯಕ್ಚುಲಿ ದುಡ್ಡು ಅವಶ್ಯಕತೆಗೆ ತಕ್ಕಂಗೆ ದುಡ್ಡು. ನೇಮು ಫ್ರೇಮ್ ಇದ್ದರೆ ಎಲ್ಲನೂ ಅಲ್ಲೇ ಬರುತ್ತಲ್ಲ ಮೇಡಮ್. ನೇಮ್ ಇದ್ದರೆ 4 ಜನ ಮಾತಾಡಿಸ್ತಾರೆ, ಕೆಲಸ ಸಿಗುತ್ತೆ. ಕೆಲಸ ಮಾಡ್ತೀವಿ ಅಂತಂದಮೇಲೆ ಇಲ್ಲಿ ಯಾರು ಫ್ರೀಯಾಗಂತೂ ಕೆಲಸ ಮಾಡಲ್ಲ. ಸಂಪಾದನೆ ಲಕ್ಷ್ಮಿ ಆವಾಗ ಆಟೋಮೆಟಿಕ್ ಲಕ್ಷ್ಮಿ ಬಂದೇ ಬರ್ತಾರೆ. ನನಗೇನು ನೇಮು ಫೇಮೇ ಇಂಪಾರ್ಟೆಂಟು ಅನಿಸುತ್ತೆ. ಯಾಕೆ ಅಂತಂದರೆ ಎಷ್ಟೋ ದುಡ್ಡಿರೋರಿಗೆ ನೇಮು ಫೇಮ್ ಇರೋಲ್ಲ, ನೇಮು ಫೇಮ್ ಇರೋರಿಗೆ ದುಡ್ಡೇ ಇರೋಲ್ಲ.
ಆ ಥರ ಇರೋದ್ರಿಂದ ಅದನ್ನೆಲ್ಲ ಯೋಚನೆ ಮಾಡಿ ನೋಡಿದಾಗ ನೇಮ್ ಫೇಮ್ ಇಂಪಾರ್ಟೆಂಟು ಅಂತ ನನಗೆ ಅನಿಸುತ್ತೆ. ಈ ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಬಿಟ್ಟು ಬೇರೆ ಯಾವ ಸಿನಿಮಾಗಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬರ್ತಾ ಇದೆಯಾ? 29ನೇ ತಾರೀಕು ಒಂದೊಂದಿತ್ತು ಕಲಾ ಸಿನಿಮಾ ಬರ್ತಾ ಇದೆ. ಅದಾದಮೇಲೆ ನಮ್ಮದೇ ಸೆಪ್ಟೆಂಬರ್ 5ನೇ ತಾರೀಕು. ಆಮೇಲೆ ಇನ್ನೊಂದು ಸಿನಿಮಾ ಬರ್ತಾ ಇದೆ 1ನೇ ತಾರೀಕು. ಅದೊಂದು ಹೆಸರು ಚೆನ್ನಾಗಿದೆ ರೀ, ಮರ್ತೇ ಬಿಟ್ಟೆ ಸಿನಿಮಾ ಹೆಸರು. ಆಸ್ಟಿನ್ ಮಹಾನ್ ಅಂತನ ಅದೊಂದು ಸಿನಿಮಾ ಬರ್ತಾ ಇದೆ. ಅದರಲ್ಲೂ ಮಾಡಿದ್ದೀನಿ, ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ ಕೋಣ ಸಿನಿಮಾ ಬರ್ತಾ ಇದೆ. ನೀನಾಸಂ ಸತೀಶ್ ಅವ್ರದ್ದೊಂದು ಸಿನಿಮಾ ಇದೆ. ಇವಾಗ ಹೊಸ್ದಾಗಿ ಗಣೇಶ್ ಸರ್ದೊಂದು ಶುರುವಾಗಿದೆ. ನಾನು ಕುರಿ ಪ್ರತಾಪ್ ಸರ್, ಲ್ಯಾಗ್ ಮಂಜಣ್ಣ ಎಲ್ಲ ನಮ್ಮ ಕೃಷ್ಣ ಪ್ರಣಯ ಸಖಿ ಶ್ರೀನಿವಾಸ ರಾಜು ಸರ್ ಅವರ ಒಂದು ನಿರ್ದೇಶನದಲ್ಲಿ ಬರ್ತಾ ಇರೋದು. ಆ ಸಿನಿಮಾದಲ್ಲೂ ಮಾಡ್ತಾ ಇದ್ದೀನಿ, ನೋಡೋಣ ಹಿಂಗೆ. ಆಮೇಲೆ ನಮ್ಮ ಡೆವಿಲ್ ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ ಮಾಡಿದ್ದೀನಿ. ಅದೊಂದು ವೈಟಿಂಗ್. ಡೆವಿಲ್ ಸಿನಿಮಾ ಅನ್ನೋಕ್ಕೂ ನೆನಪಾಯ್ತು. ಈ ಹಿಂದೆ ಒಂದು ಶೋ ಅಲ್ಲಿ ಹೇಳಿರ್ತಾರೆ ದರ್ಶನ್ ಅವರು ನಿಮ್ಮ ಬಗ್ಗೆ ಆಗಿರ್ಬೋದು, ಸುಷ್ಮಿತಾ ಅವ್ರ ಬಗ್ಗೆ ಆಗಿರೋದು, ನಿಮ್ಮ ಅವರ ಬಾಂಡಿಂಗ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದಿತ್ತು ಸರ್ರಲ್ಲಿ. ನನಗೆ ಆವಾಗಲೇ ಗೊತ್ತಾಗಿತ್ತು ಸರ್ಗೆ ನಾನು ಗೊತ್ತು ಅಂತ. ನಾವೆಲ್ಲ ದೂರದಲ್ಲಿ ಸುಮ್ಮನೆ ನಿಂತಿದ್ವಿ. ನಾನು ನೋಡ್ಬಿಟ್ಟು ಬನ್ನಿ ಸಾರ್ ಅಂತಂದ್ರು. ನಾನು ಗೊತ್ತಾ ಸರ್ಗೆ ಅಂತಂದ್ಬಿಟ್ಟು ಆಮೇಲೆ ಸಾರ್ ನಾನು ನಿಮ್ದೆಲ್ಲ ರಿಯಾಲಿಟಿ ಶೋಗಳಲ್ಲಿ ನೋಡ್ತಾ ಇರ್ತೀವಿ, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡ್ಸಿದ್ರು. ಅದಾದ್ಮೇಲೆ ನಂಗೆ ಸಿಕ್ಕಿತ್ತೆ ನೆಕ್ಸ್ಟ್ ಡೆವಿಲ್ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ತುಂಬ ಏನು ನಾವು ತುಂಬ ಹತ್ತಿರದಲ್ಲಿರೋರ ಥರ ಫೀಲ್ ಕೊಟ್ಟರು. ನಮಗೂ ಏನು ಅಷ್ಟು ಭಯ ಆಗಲಿಲ್ಲ ಅವ್ರ ಜೊತೆ. ಅಂದರೆ ಇವಾಗ ದೊಡ್ಡ ಕಲಾವಿದರು ನೋಡೋದೇ ಒಂದು ಭಾಗ್ಯ ನಮಗೆ. ಅದ್ರ ಜೊತೆಗೆ ಆ್ಯಕ್ಟ್ ಮಾಡಿದಾಗ ಕೈ ಕಾಲೆಲ್ಲ ಶೇಕ್ ಆಗಿಬಿಡುತ್ತೆ ನಮಗೆ. ಅವಾಗ ಅಲ್ಲಿ ಜೊತೆ ಸಿಕ್ಕಿದಾಗ ಇನ್ನೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಹೃದಯವಂತರು. ಓಕೆ, ನೀವು ಈಗ ಅಷ್ಟೇ ಹೇಳಿದ್ರಿ ಮೊದಲ ಪರಿಚಯ ಅದೇ ಅನ್ನುವಂಥದ್ದು. ಬಟ್ ಅವರು ಮಾತಾಡಿರೋದು ಮಾತುಗಳು ಮೊದಲ ಪರಿಚಯದ ರೀತಿ ಇರಲಿಲ್ಲ. ಆ್ಯಕ್ಚುಲಿ ಅವ್ರು ಮನೆಯವ್ರ ಥರ ಮಾತಾಡ್ಬಿಟ್ರು ನನಗೆ. ಯಾಕೆ ಅಂತಂದರೆ ನಾವು ಸೀರಿಯಸ್ ಆಗಿ ಹೇಳ್ತೀವಿ, ಸುಳ್ಳಲ್ಲ. ಫಸ್ಟ್ ಟೈಮ್ ನೋಡಿತ್ತು ನನಗೆ ಅವ್ರು ಮಾತಾಡಿದ್ದು ನೋಡ್ಬಿಟ್ಟು ಎಲ್ಲೋ ಸುಮಾರು ವರ್ಷದಿಂದ ನಮ್ಮ ಮನೆಯವರೇನೋ ಅನ್ನೋ ಥರ ಫೀಲ್ ಆಗೋಯ್ತಲ್ಲ. ಅಂದರೆ ನಮ್ಮನ್ನು ಟಿ ವಿಲಿ ನೋಡಿದಾರೆ ಅವರು, ಪ್ರತಿದಿನ ನೋಡ್ತಿದ್ರು ಅನ್ಸುತ್ತೆ ಅಂತ. ನಾವೆಂಗೆ ಅವ್ರ ಸಿನಿಮಾಗಳು ಸಾಂಗ್ಗಳನ್ನೆಲ್ಲ ಕೇಳ್ತಾ ಇದ್ವಿ, ಹಂಗೆ ನಮ್ಮ ಸ್ಕಿಟ್ ನೋಡಿದಾರೆ ಅವರು. ನನ್ನೊಬ್ಬಂದು ಮಾತ್ರ ಅಲ್ಲ, ನಮ್ಮ ಇಡೀ ಕಾಮಿಡಿ ಕಿಲಾಡಿ ಮಜಾ ಬರುತ್ತಾ ಇರೋ ಹುಡುಗರು ಸ್ಕಿಟ್ಗಳ ಹೆಸರು ಕೂಡ ಹೇಳ್ತಿದ್ರು ಅವರು. ಈ ಸ್ಕಿಟ್ಟಲ್ಲಿ ಸಕದ ಮಾಡಿದ್ರಿ, ಈ ಸ್ಕಿಟ್ಟಲ್ಲಿ ಸಕದ ಮಾಡಿದ್ರಿ ಅಂತ. ಅವರು ದೊಡ್ಡ ಗುಣ ಅದು. ಈಗ ಅವರಿಗೊಂದು ಘಟನೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನೇನು ಹೇಳಿ ಮೇಡಮ್, ನನಗೆ ಅಷ್ಟು ಗೊತ್ತಾಗಲ್ಲ ನನಗೆ. ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಏನು ನಡೆದಾಯ್ತು ಏನಾಗಾಯ್ತು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಈಗ ಹಂಗಾಗಿದೆ, ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾವಾಗಲೂ. ತಪ್ಪು ಮಾಡದೇ ಇರೋರು ಯಾರೂ ಇರಲ್ಲ ಈ ಪ್ರಪಂಚದಲ್ಲಿ. ಒಳ್ಳೇದಾಗಬೇಕು ಎಲ್ಲರಿಗೂ. ನೀವೊಬ್ರು ಕಲಾವಿದರಾಗಿ ನೀವು ನೋಡಿರ್ಬೋದು, ಮಜಾ ಭಾರತ ಆಗಿರ್ಬೋದು, ಕಾಮಿಡಿ ಕಿಲಾಡಿಗಳು ಮಾಡಿರೋ ಒಂದಷ್ಟು ಜನ ಮೇಲೆ ಎದ್ದಿ ಬಂದ್ರು. ಆದ್ರೆ ಒಂದಷ್ಟು ಜನ ಅಲ್ಲೇ ಸ್ಥಾನನ ಹೂಡ್ಕೊಂಡಿದ್ದಾರೆ. ಸೊ ಯಾಕೆ ಅನ್ನುವಂಥದ್ದು ಅವಕಾಶಗಳು ಸಿಗ್ತಾ ಇಲ್ವಾ? ಅವಕಾಶಗಳ ಕೊರತೆ ಇದೆಯಾ ಅಂತ? ಒಂದು ನಿಮಿಷ. ಇಲ್ಲ ಹಂಗೇನಿಲ್ಲ ಮೇಡಮ್, ಅದೊಂಥರ ಯೂನಿವರ್ಸಿಟಿ ಇದ್ದಂಗೆ. ನಿಮ್ಮ ಯೂನಿವರ್ಸಿಟಿಲಿ ಇವಾಗ ಎಷ್ಟೋ ಜನ ಹುಡುಗರು ಫೇಲ್ ಆಗ್ತಾರೆ, ಎಷ್ಟೋ ಜನ ಹುಡುಗರು ಪಾಸ್ ಆಗ್ತಾರೆ, ಎಷ್ಟೋ ಜನ ಡಿಸ್ಟಿಂಕ್ಷನ್ ಇರೋರು ಇರ್ತಾರೆ. ಇವಾಗ ನಮ್ಗಿಂತ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿ ಬಿಗ್ ಬಾಸ್ಗೆ ಹೋಗಿ ಸಿನಿಮಾಗಳನ್ನ ಕಟ್ ಮಾಡಿ ಏನೇನೋ ಕೇಳ್ತಾ ಇದ್ದಾರೆ ಅವರು. ಡಿಸ್ಟಿಂಕ್ಷನ್ನು ಸಿನಿಮಾಗಳನ್ನೆಲ್ಲ ಪಾಸ್ ಆಗಿರೋ ಅಂತ ಎಲ್ಲ ಸ್ಟೂಡೆಂಟ್ಗಳು ನೀವು ನೋಡಿರ್ತೀರ. ನೀವು ಮಾತ್ರ ಆ್ಯಂಕರ್ ಆಗಿದ್ದಾರೆ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ನಾನು ಹಂಗೆ ಕೇಳಿಲ್ಲ. ಅಂದ್ರೆ ಯಾಕೆ ಅವಕಾಶಗಳ ಕೊರತೆ ಜಾಸ್ತಿ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿಲಿ ಅನ್ನುವಂಥದ್ದು. ಅಲ್ಲ, ನಿಮ್ಮ ಆ್ಯಂಕರ್ಗಳಲ್ಲಿ ಏನಾರು ಕೊರತೆ ಆಗ್ತಾ ಇದೆ, ನಿಮ್ಮ ಫ್ರೆಂಡ್ಸ್ಗಳು ಯಾಕೆ ಆಗಿಲ್ಲ? ಅದು ಸೇಮ್ ಪ್ರಶ್ನೆ. ಸೇಮ್ ಟು ಸೇಮ್. ಅಂದ್ರೆ ಏನಿಲ್ಲ, ಈಗ ಒಂದೊಂದು ಸಬ್ಜೆಕ್ಟಲ್ಲಿ ಒಬ್ಬೊಬ್ರು ಚೆನ್ನಾಗಿ, ಇವಾಗ ಒಬ್ರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಕಾಮಿಡಿಲಿ ಚೆನ್ನಾಗಿರ್ತಾರೆ, ಒಬ್ಬರು ಆ್ಯಕ್ಟಿಂಗಲ್ಲಿ ಚೆನ್ನಾಗಿರ್ತಾರೆ, ಒಬ್ಬೊಬ್ರು. ಆಮೇಲೆ ಏನು ಗೊತ್ತಾ ಮೇಡಮ್, ಈ ಇಂಡಸ್ಟ್ರಿ ಅನ್ನೋದು ಒಂಥರ ಹಣೆ ಬರ, ಅದೃಷ್ಟ ಇದ್ದಂಗೆ. ನಾನೊಬ್ಬ ಆಟೋ ಡ್ರೈವರು, ನಾನು ಇವತ್ತು ಆ್ಯಕ್ಟರ್ ಆಗಿದ್ದೀನಿ ಅಂತಂದರೆ ನನ್ನ ಹಣೆ ಬರ. ಅದು ಮುಂದಕ್ಕೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಗೊತ್ತಿಲ್ಲ ನನಗೆ. ಇವಾಗ ನಾವು ಯಾವುದನ್ನೇ ಆದ್ರೂ ಜಾಸ್ತಿ ಇಷ್ಟಪಟ್ಟಷ್ಟು ನೋವು ಜಾಸ್ತಿ ಆಗುತ್ತೆ. ಆಮೇಲೆ ಆ ವರ್ಕ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೊಬೇಕು. ನಾವು ಹುಡುಕ್ಬೇಕು, ತಡುಕಬೇಕು. ಇವಾಗ ಇದರೊಂದರಲ್ಲೇ ಆಗಬೇಕು ಅಂತೇನಿಲ್ಲ. ನಾನು ಈವೆಂಟ್ ಮಾಡ್ತೀನಿ, ಆಮೇಲೆ ರಿಯಾಲಿಟಿ ಶೋ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ. ಫ್ರೀ ಆಗಿದ್ದಾಗ ಯೂಟ್ಯೂಬೆಲ್ಲ ಮಾಡ್ತೀನಿ. ನಂದು ಸುಜಾ ಕ್ರಿಯೇಷನ್ ಅಂತಿದೆ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಅದೊಂದು ಮಾಡ್ತೀನಿ. ಅದೊಂದು ಮಾಡ್ತೀನಿ. ಹಿಂಗೆ ಎಲ್ಲನೂ ಮಾಡ್ತಿರ್ತೀನಲ್ವ. ಅದರ ಮಧ್ಯದಲ್ಲಿ ಸಿನಿಮಾಗಳನ್ನು ಹುಡುಕ್ತೀನಿ, ಕೇಳ್ತೀನಿ, ಮಾಡ್ತೀನಿ. ಎಲ್ಲರೂ ಅದನ್ನು ಮಾಡಬೇಕು. ಓಕೆ, ಈಗ ಒಂದು ನ್ಯೂಸ್ ಬರ್ತಾ ಇದೆ, ಜಗಪ್ಪ ಅವ್ರು ಬಿಗ್ ಬಾಸಿಗೆ ಹೋಗ್ತಾರೆ ಅಂತ. ಹೌದಾ, ಹೋಗ್ತೀರಾ? ಆ ಥರ ಏನಾರ ಕರೆದ್ರೆ ಖಂಡಿತವಾಗ್ಲೂ ಹೋಗ್ತೀನಿ ಮೇಡಮ್. ನನ್ನೇನು ಕರೆದಿಲ್ಲ, ಸುಮ್ಮನೆ ನೀವು ಹೇಳ್ತಾ ಇದ್ದೀರಿ ಅಷ್ಟೇ, ಹಂಗೇನಿಲ್ಲ. ಕರೆದ್ರೆ ಖಂಡಿತ ಹೋಗ್ತೀನಿ. ಇಲ್ಲ, ನನ್ನ ಕರೆದಿಲ್ಲ ಮೇಡಮ್. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ? ದಯವಿಟ್ಟು 5ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂತಂದರೆ ಎಲ್ಲರೂ ಸೇರಿ ಒಂದು ಅದ್ಭುತವಾದಂಥ ಸಿನಿಮಾನ ಮಾಡಿದ್ವಿ. ಅದರಲ್ಲಿ ನಂದು ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ. ದಯವಿಟ್ಟು ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಎಲ್ಲ ಟೈಮ್ ನೀವೇ ತಿಂದಿದ್ರೆ ಎಸ್ ಇದಿಷ್ಟು ಜಗಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.